ಎದುರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬೆಳಗಿಂದ ಎದ್ದು ಬೆಳಗ್ಗೆ ಲೇಟಾಗಿ ಎದ್ದೆ. ಏನು ಕೆಲಸ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಇವಾಗ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಏನು ಕೆಲಸ ಬೆಳಗಿಂದ ಆಗಿಲ್ಲ, ಈಗ ಮಾಡ್ತಾಯಿದ್ದೀನಿ. ಇದು ನಿನ್ನೆ ಗುರುವಾರದ ವಿಡಿಯೋ, ಅಂದರೆ ನಿನ್ನೆ ವಿಡಿಯೋ. ನಿನ್ನೆ ಗುರುವಾರ ಇತ್ತು, ನಿನ್ನೆ ಮಾಡಬೇಕಾಯ್ತು ನಾನು. ಅದಕ್ಕೆ ನೈಟು ಸ್ವಲ್ಪ ಲೇಟಾಗೋಯ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ದಯವಿಟ್ಟು ಯಾರೆಲ್ಲ ನೋಡ್ತೀರಾ, ಇಷ್ಟ ಆದರೆ ಎಲ್ಲ ವಿಡಿಯೋ ಓಪನ್ ಮಾಡಿ ನೋಡಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ವಿಡಿಯೋನ. ನಮಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಡೈಲಿ ನೆಲ ಒರೆಸ್ಬೇಕು, ಮತ್ತು ಮನೆಯಲ್ಲಿ ಡೈಲಿ ನೆಲ ಒರೆಸ್ಬೇಕು, ಗಂಜಾಕಿ, ಮತ್ತು ಅವನಿಗೆ ಸ್ನಾನ ಮಾಡಿಸ್ಬೇಕು. ಎಣ್ಣೆ ನೀರು ಡೈಲಿ ಹಾಕಬೇಕು. 4 ದಿವಸ ಆಯಿತು ನಿನ್ನೆಗೆ, ಗುರುವಾರಕ್ಕೆ 4 ದಿವಸ, ಇವತ್ತು 5 ದಿವಸ ಆಗುತ್ತೆ. ನೀರು ಇವತ್ತು ಹಾಕಬೇಕು. ಡೈಲಿ ನೆಲ ಒರೆಸೋದು, ಬಟ್ಟೆ ಒಗೆಯೋದು, ಇದೇ ಮಡಿ, ಡೈಲಿ ಮಡಿ ಆಗಿತ್ತು. ಅದಕ್ಕೆ ನಿನ್ನೆ ನಾನು ವೀಡಿಯೋ ನಡುವಿಂದ ಮಾಡಲಿಲ್ಲ, ಇಷ್ಟು ದಿನದ ವೀಡಿಯೋ ಮಾಡಲಿಲ್ಲ. ನಿನ್ನೆ ಎಲ್ಲ ಮಾಡಿ ಸಂಜೆ ಕೆಲ್ಸಕ್ಕೆ ಹೋದೆ. ಮನೆ ಕೆಲಸ ಎಲ್ಲ ಮುಗಿಸಿ, ನಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತು ಮನೆ ಕೆಲಸಕ್ಕೆ ಹೋದೆ. ಅವನು ಕೆಲಸ ಮಾಡೋ ಜಾಗದಲ್ಲಿ ಓನರು ಸಂಬಳ ಕೊಟ್ಟಿರಲಿಲ್ಲ. ಅದಕ್ಕೆ ಕೇಳಿದ್ದಕ್ಕೆ, ಫೋನ್ ಮಾಡಿ ಕೇಳಿದ್ದಕ್ಕೆ ಸಂಜೆ ಬಂದು ಇಸ್ಕೊಂಡು ಹೋಗ್ರಿ ಅಂತ ಹೇಳಿದರು. ಅದಕ್ಕೆ ನಾನು ನಿನ್ನೆ ಹಂಗೆ ಕೆಲಸ ಮುಗಿಸ್ಕೊಂಡು ಮಂಡಿಪೇಟೆಗೆ ಹೋಗಿ ಹಂಗೆ ಸಂಬಳ ಇಸ್ಕೊಂಡು ಬಂದೆ. ಮನೇಲಿ ಬಂದು ನನ್ನ ಮಗ ಎಷ್ಟು ಕೊಟ್ರಮ್ಮ 8,000 ಫೋನ್ ಮಾಡಿ ಕೇಳಿದ್ದಕ್ಕೆ, ಏನು ಸರ್ ಎಷ್ಟು ಸಂಬಳ ಕೊಟ್ಟಿದ್ದೀರಾ, ನಾನು ಕೆಲಸ ಮಾಡಿಲ್ವಾ ಅಂತ ಕೇಳಿದ್ರು. ಅದಕ್ಕೆ ಅವರು, ನೀನೇನು ಕೆಲಸ ಮಾಡಿದ್ದೀಯ, ಎಲ್ಲರಿಗೂ 500 ರೂಪಾಯಿ ಯಾಕೆ ಕೊಟ್ಟಿದ್ದೀರಾ, ನನಗೆ ಬರೀ 400 ರೂಪಾಯಿ ಯಾಕೆ ಕೊಟ್ಟಿದ್ದೀರಾ, ಏನಕ್ಕೆ ಅಂತ ನನ್ನ ಮಗ ಕೇಳಿದ್ರು. ಅವ್ರ ಕೆಲಸದವರು, ನೀನೇನು ಕೆಲಸ ಮಾಡಿದ್ದೀಯ ಇಲ್ಲಿ, ನಿನಗೆ 500 ರೂಪಾಯಿ ಯಾಕೆ ಕೊಡೋಕ್ಕೆ, ಹಂಗೆ ಹಿಂಗೆ ಅಂತ ಒಂದು ಸ್ವಲ್ಪ ಇದು ಮಾಡಿದ್ರು. 21 ದಿವಸ ಕೆಲಸ ಮಾಡವನೇ ನನ್ನ ಮಗ. 21 ದಿವಸ ಕೂತ್ಕೊಂಡು ಬಂದಿದ್ನ ಅಲ್ಲಿ. ಕುಂಡ್ರಸ್ ಕಳಿಸ್ತಾರೆ ಯಾರಾದರೂ ಕೆಲಸದ ಹತ್ರ. ಓನರ್ಗಳಿಗೆ ಸ್ವಲ್ಪನಾದರೂ ಮಾನ್ಯತೆ ಇರಬೇಕು. ಒಬ್ರಿಗೊಂದು ಮಾಡಿಬಿಟ್ರೆ, ಇವಾಗ ಎಲ್ಲರ ಥರನೂ ಅವರು ಮಾಡಿರ್ತಾರಲ್ವ. ಅವನಿಗೆ ಹುಷಾರಿಲ್ಲ, ಅದು 11 ದಿವಸದಿಂದ ಬರೀ ಕಾಲು ನೋವು. ಏನೋ ಒಂದು 5 ರಜೆ ಹಾಕಿರ್ತ, ಒಂದು 5-6 ರಜೆ ಹಾಕಿದ್ದ ಅವನು. ಹುಷಾರಿಲ್ಲಂಗೆ ಆದಮೇಲೆ ಸಂಪೂರ್ಣವಾಗಿ ಅವ್ನು ಕೆಲಸಕ್ಕೆ ಹೋಗೋದು ಬಿಟ್ಬಿಟ್ಟೆ. ಓನರ್ಗಳು ಸುಮ್ಮನೆ ಕುಂಡ್ರಸ್ ಕಳಿಸ್ತಾರೆ. ಸುಮ್ಮನೆ ಕೂತ್ಕೊಂಡು ಕಳಿಸಿದ್ರೆ ಮಲ್ಕೊಂಡು ಕಳಿಸಿ ಸಂಬಳ ಕೊಡ್ತಾರೆ. ಕೊಡೋರನಿಗೆ, ನೀನೇನು ಕೆಲಸ ಮಾಡಿದೀಯ ಇಲ್ಲಿ, ನಿನ್ಗೆ ಯಾಕೆ ಅಷ್ಟೊಂದು ಕೊಡಬೇಕು ಅಂತ ಕೇಳ್ತಾರೆ ಅವರು. ಹಂಗಾದರೆ ಕೆಲಸ ಮಾಡ್ದಲೇ ಸಂಬಳಗಳು ಕೊಡ್ತಾರೆ. ಇವಾಗ 8,000 ಕೊಟ್ಟಾರ, ಅದು ಕೆಲಸ ಮಾಡ್ದಲೇ ಕೊಟ್ಟವ್ರ. ಕೆಲಸ ಮಾಡಿದ್ರೆ ತಾನೆಲ್ಲ ಸಂಬಳಗಳು ಓನರ್ಗಳು ಕೊಡೋದು. ಸುಮ್ಮನೆ ಕೊಡ್ತಾರೆ ಓನರ್ಗಳು ಸಂಬಳ. ಕುಂಡ್ರಸಿ ಯಾರಾದರೂ ಕೊಡೋಕ್ಕಾಗುತ್ತಾ? ಇಲ್ಲ ಕೂತ್ಕೊಂಡು ನಾವು ಕೇಳೋಕ್ಕಾಗುತ್ತಾ ಸಂಬಳಗಳು? ಹೋಗಿ ನನ್ನ ಮಗ ಬೆಳಗ್ಗೆ 8ರಿಂದ 8:30 ಸಂಜೆ 9 ತನಕ ಕೆಲಸ ಮಾಡಿ ಬಂದವನಿ. ಬರೀ 400 ರೂಪಾಯಿ ಯಾಕೆ ಕೊಟ್ಟವ್ರೆ? ಅವ್ರಿಗೆಲ್ಲ 500 ಹಾಕಿ ಕೊಟ್ಟವ್ರೆ. ಒಬ್ರಿಗೊಂದು ಮಾಡೋದು ಕೊಡಬೇಕಾದ್ರೆ ಬರೀ 8,000 ಕೊಟ್ಟವ್ರೆ ಸಂಬಳ ಕೊಡ್ಬೇಕಾದ್ರೆ. ಕೆಲಸ ಬಿಟ್ಬಿಟ್ಟು ಮನೆ ನಾನೊಂದು ವಿಷಯ ಹೇಳಬೇಕು, ಯಾರೆಲ್ಲ ತಪ್ಪು ತಿಳ್ಕೊಬೇಡ್ರಿ. ನನಗೆ ಅನಿಸಿದ್ನ ನಾನು ಹೇಳ್ತೀನಿ ಅಷ್ಟೇ. ನಿನ್ನೆ ನನ್ನ ಸಂಬಳ ಇಸ್ಕೊಂಡು ಬರ್ತಿದ್ದೆ. ತುಮಕೂರು ಹತ್ರ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಸುಮಾರು ಒಂದು 14 ವರ್ಷದ್ದು ಹೆಣ್ಮಗು ನಿಂತಿತ್ತು. ಒಂದು ಪೆಟ್ಟಿ ಅಂಗಡಿ ಒಲೆಕೊಂಡು. ಸಾಮಾನ್ಯ ಕಬ್ಬಣದ ಅಂಗಡಿ ಎಲ್ಲ ಇರ್ತಾವಲ್ಲ, ಸಣ್ಣ ಗೋಬಿ ಮತ್ತು ಪಾನಿಪುರಿ ಹಾಕೋ ಅಂಗಡಿಗಳು, ಆ ಥರ ಅಂಗಡಿ ಒಲೆಕೊಂಡು ನಿಂತಿತ್ತು ಹೆಣ್ಮಗು. ನನ್ನ ಮಕ್ಕ ನೋಡಿ, ಯಾರ್ಯಾರನ್ನ ಕೇಳಿರ್ತೇನೋ, ಹೊಟ್ಟೆ ಸಿಕ್ಕಿರ್ತೇನೋ ಅದು ಗೊತ್ತಿಲ್ಲ, ಯಾರ್ಯಾರನ್ನ ಕೇಳೈತೆ ಅದೇನು ಏನು ಕೊಡ್ಸಿಲ್ಲ ಪಾಪ. ನನ್ನ ಮಕ್ಕ ನೋಡಿದ ತಕ್ಷಣ, ಆಂಟಿ 10 ರೂಪಾಯಿ ಕೊಡೋ ಆಂಟಿ, ನಾನು ಊರಿಗೆ ಹೋಗ್ಬೇಕು ಅಂತ. ಯಾವ ಊರಮ್ಮ ಅಂದೆ. ಶಿರಾ ಅಂತ. 10 ರೂಪಾಯಿಗೆ ನಿಮ್ಮ ಊರಿಗೆ ಹೋಗೋಕ್ಕಾಗುತ್ತಾ? ಶಿರಾದಿಂದ ಇಲ್ಲಿಗೆ ಏನಕ್ಕೆ ಬಂದೆ, ಯಾರು ಬಂದವ್ರ ಜೊತೆಲಿ ಅಂತ. ನಮ್ಮ ಅಪ್ಪ ಐತೆ ಅಂತ ಅಂತು. ಅವ್ರ ಅಪ್ಪ ಐತೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಎಲ್ಲೋಯ್ತು ನಿಮ್ಮ ಅಪ್ಪ, ಈ ಕತ್ಲಲ್ಲಿ ಒಬ್ಬಳೇ ನಿಂತಿದ್ದೀಯ ಅಂದೆ. ಅಲ್ಲೆಲ್ಲೋ ವಾಶ್ರೂಮ್ಗೆ ಹೋಗೈತೆ ಅಂತ ಒಂದ್ಸಲ ಎನ್ನುತ್ತೆ ಹೆಣ್ಮಗು.
ಅಲ್ಲೆಲ್ಲ ಹೋಗೈತೆ ನಮ್ಮ ಅಪ್ಪ ಅಂತ ಒಂದ್ಸಲ ಇರುತ್ತೆ. ಕತ್ಲು ಗೋವು ಅನ್ನುತ್ತೆ. ಗೌರ್ಮೆಂಟ್ ಹಾಸ್ಪಿಟ್ಲು ಕಾಂಪೌಂಡಿನ ಹೊರಗಡೆ ರೋಡಲ್ಲಿ ಕತ್ಲು ಗೋವು ಅಂತ 10 ರೂಪಾಯಿ ಕೊಡೋಂಟಿ ಅಂತಲ್ಲ. ನಾನೇನು ಮಾಡಿದೆ, ಏನಾದರೂ ತಿಂತೀಯ ಅಂದೆ. ಹ್ಞೂ ಅಂತು. ಪಾಪ ಅದು ಕೇಳೋಕ್ಕೂ ಅಂಜಿಕೆ. ಹೆಣ್ಮಕ್ಳಿಗೆ ಎಲ್ಲೋದ್ರು ಅವು ಹೆಂಗೆ ಇದ್ರು ನಾವು ಕೇಳೋಕೆ ಅಂಜ್ಕೊಂತಾವೆ ಯಾರು. ತಿರ್ಗಾ ನಾನು ಅಲ್ಲಿ ಪಕ್ಕದಲ್ಲಿ ಬಜ್ಜಿ ಹಾಕ್ತಾಯಿದ್ರು. ಒಂದು 20 ರೂಪಾಯಿ ಬಜ್ಜಿ ಕೊಡಿಸ್ಬಿಟ್ಟು 10 ರೂಪಾಯಿಗೆ 10 ರೂಪಾಯಿ ಕೈ ಕೊಟ್ಟು, ಏನು ಹೆಸರು ಅಂದೆ. ಸಾರಿಕಾ ಅಂತು. ಏನೋ ಮುಸ್ಲಿಮ್ಸ್ ಅಂತೆ, ಮುಸ್ಲಿಮ್ಸು ಅಂತ ಹುಡುಗಿ. ನನ್ನ ಹೆಸರು ಸಾರಿಕಾನೋ ಏನೋ ಅಂತು. ನಾನು ಸರಿ ಕೇಳಿಸ್ಲಿಲ್ಲ. ಮುಸ್ಲಿಮ್ಸು ಅಂದರೆ ಮುಸ್ಲಿಮ್ಸ್ ಹುಡುಗಿ. ಮುಸ್ಲಿಮ್ಸ್ ಹುಡುಗಿ ಶಿರಾ ಅಂತ ಹೇಳುತ್ತೆ ಹುಡುಗಿ. ಶಿರಾದಿಂದ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಅಷ್ಟೊತ್ತಿನಾಗ ಏನು ಮಾಡ್ತಿರ್ತೈತಿ. ಅಪ್ಪ ಎಲ್ಲ ವಾಶ್ರೂಮ್ಗೆ ಹೋಗೋರೆ, ಅಲ್ಲೆಲ್ಲ ಹೋಗೋರೆ ಅಂತ ಒಂದ್ಸಲ ಅಂತೈತಿ. ವಾಶ್ರೂಮ್ಗೆ ಹೋಗೋರೆ ಅಂತ ಒಂದ್ಸಲ ಅಂತೈತಿ. ಶಿರಾಗೆ 10 ರೂಪಾಯಿಗೆ ಹೋಗೋಕ್ಕಾಗುತ್ತಾ? ಶಿರಾ ಅಂತ ಹೇಳುತ್ತೆ. ನೋಡೋಕ್ಕೆ 13-14 ವರ್ಷದ ಹೆಣ್ಮಗು ಅಂತ ಬೇಜಾನ್ ಇರ್ತವೆ ತುಮಕೂರಲ್ಲೆಲ್ಲ. ಅವರೆಲ್ಲ ತಿರುಗ್ತಿರ್ತಾರೆ. ಯಾಕಂದರೆ ನನ್ನ ಕಣ್ಣಿಗೆ ಅಷ್ಟೊತ್ತಿನಲ್ಲಿ ಬಿದ್ದಿದ್ದ ಹುಡುಗಿ ನೋಡಿ ಸಖತ್ ಬೇಜಾರಾಯಿತು. ಯಾಕಂದರೆ ಹೆಣ್ಮಕ್ಳು, ಗಂಡು ಮಕ್ಕಳಾದರೆ ಹೆಣ್ಮಕ್ಳಲ್ಲಿ ಮಕ್ಕಳೇ ಇಲ್ವಾ? ಯಾವ ಮಕ್ಕಳನ್ನಾಗಲಿ ಆ ಥರ ಬೀದಿಲಿ ನಿಂತಿರ್ತವೆ ಹೆಣ್ಮಕ್ಳುಗಳು. ಅವ್ರ ಅಪ್ಪ ಆಯಿತು, ಅಮ್ಮ ಆಯಿತು, ಅಮ್ಮ ಯಾರು ಅಪ್ಪ ಯಾರು ಗೊತ್ತಿರೋಲ್ಲ. ನಮ್ಮ ಕೈಲೂ ಏನು ಪಾಪ ಸರಿಗೆ ಹೇಳಲಿಲ್ಲ ಹುಡುಗಿ. ಆಮೇಲೆ ನಾನು ನಿಜವಾಗ್ಲೂ ಹೇಳು, ಅಪ್ಪ ಅಮ್ಮನ ಜೊತೆ ಬಂದಿದ್ದೀಯಾ, ಅಪ್ಪನ ಜೊತೆ ಬಂದಿದ್ದೀಯಾ ಅಂದರೆ ನಮ್ಮ ಬಾಬಾಯಿನ ಸತ್ವಾಲು ಬಂದಿದ್ದೀನ ಆಂಟಿ ಅಂತ. ನನಗೆ ಸ್ವಲ್ಪ ನಂಬಿಕೆ ಬರಲಿಲ್ಲ. ಆದರೂ ಬಾಬಾಯಿನ ಮೇಲೆ ಆಣೆ ಇಕ್ಕಂತಲ್ಲ, ಏನೋ ಇದ್ರೂ ಇರ್ಬೋದೇನೋ ಬಿಡು, ಎಲ್ಲ ಹೋಗಿರ್ತಾರೆ ಅಂದ್ಬಿಟ್ಟು ಸುಮ್ಮನಾದೆ. ನಾನು ಆ ಹುಡುಗಿ ತಿಂಡಿ ಕೊಡಿಸ್ತೆ ಅಂತಲ್ಲ, ಏನಪ್ಪ ಅಂತಂದರೆ ಅಷ್ಟೊತ್ತಿನಲ್ಲಿ ಹೆಣ್ಮಕ್ಳ ಜಾಗದಾಗೆ ನಿಂತ್ಕೊಂಡಾಗ ಎಷ್ಟು ಜನ ಇರ್ತಾರೆ, ಎಷ್ಟು ಜನ ಕೆಟ್ಟ ಪ್ರಪಂಚ ಇದು, ಕೆಟ್ಟ ಜನ ಇರ್ತಾರೆ. ಹೆಣ್ಮಗು ಅಷ್ಟೊತ್ತಿನಾಗ ಅಲ್ಲಿ ಕತ್ಲಲ್ಲಿ ನಿಂತೈತೆ. ತಂದೆ ತಾಯಿ ಯಾರೇ ಆಗಿರಲಿ ಆ ಥರ ಮಕ್ಕಳನ್ನ ಬೀದಿಲಿ ಬಿಟ್ಬಿಟ್ರೆ ಅವೇನು ಅನಾಥ ಮಕ್ಕಳು, ಇಲ್ಲ ಅಪ್ಪ ಅಮ್ಮ ಅವರು ಇಲ್ವೋ ಗೊತ್ತಿಲ್ಲ. ಅನಾಥ ಮಕ್ಕಳು ಯಾರೋ ಗೊತ್ತಿಲ್ಲ. ಯಾರೇ ಮಕ್ಕಳಾಗಲಿ ಹೆಣ್ಮಕ್ಳು ನಂಗೆ ಬೀದಿಗೆ ಬಿಟ್ಟುಬಿಟ್ರೆ ಎಷ್ಟೋ ಜನ ಕೆಟ್ಟ ಕಾಲದಲ್ಲಿ ಆ ಥರ ರೋಡಲ್ಲಿ ನಿಂತೈತಿ ಒಂದೇ ಒಂದು ಹೆಣ್ಮಗ. ಯಾರು ಕರ್ಕೊಂಡು ಹೋಗ್ತಾರೆ ಅಷ್ಟೊತ್ತಿನಲ್ಲಿ? 10 ಗಂಟೆ ಆದಮೇಲೆ 8:15 ಆದಮೇಲೆ ಬಸ್ ಸ್ಟ್ಯಾಂಡ್ಗಳಲ್ಲಿ ನಿಂತ್ಕೊಳ್ಳೋಕೆ, ನಮ್ಮಂಥವ್ರು ನಿಂತ್ಕೊಳ್ಳೋಕ್ಕೆ ಭಯ. ನಮಗೆ ಎಷ್ಟೋ ಸಲ ನಮಗೂ ಅನುಭವ ಆಗ್ಬಿಟ್ಟೈತಿ. ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ನಾವು 8:15 ಆದಮೇಲೆ ನಾವೇನೇ ಓಡಾಡೋಕೆ ನಾವೇ ಹೆದರ್ಕೊಂತೀವಿ. ಅದು ಮದುವೆ ಆಗಿ ನಾವಿಷ್ಟೆಲ್ಲ ಜೀವನ ನೋಡಿರೋರಿಗೆ ನಮಗೆ ಒಂದೊಂದ್ಸಲಿ ಭಯ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳ್ಳೋಕ್ಕೆ. ಅಂಥದ್ದು 14 ವರ್ಷದ ಹೆಣ್ಮಗು ಅಷ್ಟೊತ್ತಿನಲ್ಲಿ ನಿಂತೈತೆ ಅಂದರೆ ಇಷ್ಟು ಭಯ. ನನಗೆ ಆಟೋ ಹತ್ಬಿಟ್ಟೆ, ಆ ಹುಡುಗಿಗೆ ಕೊಡಿಸ್ಬಿಟ್ಟು ದುಡ್ಡು ಕೈ ಕೊಟ್ಬಿಟ್ಟು ಆಟೋ ಹತ್ಬಿಟ್ಟೆ. ನಕ್ಕೊಂಡು ಹೋಗ್ತೈತೆ 10 ರೂಪಾಯಿ ಕೈ ಕೊಟ್ಟರೆ. ಎಷ್ಟು ಚೆನ್ನಾಗಿರ್ತಿತ್ತು. ಮುಸ್ಲಿಮ್ಸ್ ಹೆಣ್ಮಗು ನೋಡೋಕೆ ಮುದ್ದಾಗಿ ಗೊಂಬೆ ಥರ ಐತೆ. ನಮಗೆ ನಿಂತ್ಕೊಳ್ಳೋಕ್ಕೆ ಭಯ. ಗೌರ್ಮೆಂಟ್ ಅಷ್ಟು ಭಯ. ನೈಟ್ ಆಚೆ ಹೋಗೋಕ್ಕೆ ಭಯ ನಮಗೆ. ಅಂಥ ಕಾಲದಲ್ಲಿ ಆ ಮಗನ ಆ ಥರ ನಿಂತ್ಕೊಂಡಿದ್ದಾಗ ನನಗೆ ಆಟಕ್ಕೆ ಹತ್ಬಿಟ್ಟು ಅದೇ ಒಂದು ಇದಾಗೋಗ್ಬಿಡ್ತು. ಅಷ್ಟೊತ್ತಿನಾಗ ನಿಂತೈತೆ. ಚಳಿ ಏನು ಮಳೆ ಏನು, ಮತ್ತು ಆ ನೆಲ್ಮನೆ ಕಳುತ್ತೆ ಅಷ್ಟೊತ್ತಿನಾಗ. ಯಾರವರು ಇಲ್ವೋ, ಅಪ್ಪ ಅವರೋ ಇಲ್ವೋ, ಸುಳ್ಳು ಹೇಳ್ತೋ ನಿಜ ಹೇಳ್ತೋ ಗೊತ್ತೇ ಆಗಲಿಲ್ಲ ನನಗೆ. ನಮಗೆ ಗೊತ್ತೇ ಆಗಲಿಲ್ಲ. ನನಗೊಂಥರ ಭಯ ಆಯಿತು. ಇಷ್ಟೊತ್ತಿನಾಗ ಅದೇ ಒಂದು ಕಲ್ಪನೆ ನಾನು ಹೆಂಗೆ ಬಂದ ನಾನು ಇರೋ ಜಾಗಕ್ಕೆ ಅಂತಲೇ ಗೊತ್ತಿಲ್ಲ. ಅಷ್ಟು ಒಂಥರ ಬೇಜಾರಾಗೋಯ್ತು. ಹೆಣ್ಮಕ್ಳನ್ನ ಆ ಥರ ಎಲ್ಲ ಬಿಟ್ಬಿಟ್ರೆ ಪಾಪ ಏನಾಗಬೇಕು? ಗಂಡು ಮಕ್ಕಳಾದರೆ ಒಂದು ಪಕ್ಷ ಬಿಡು, ಎಲ್ಲೋ ಅಂತ ದುಡ್ಕೊಂಡು ತಿಂತವೆ ಅಂತ ಹೇಳ್ಬೋದು ಗಂಡು ಮಕ್ಕಳಿಗೆ. ಅಲ್ಲ, ಎಲ್ಲ ಮಕ್ಕಳೇನೆ, ಆದರೂ ಬಿಡೋಕೆ ಒಂಥರ ಭಯ. ಯಾರ್ಯಾರು ಕರ್ಕೊಂಡೋಗಿ ಏನೇನು ಕೆಡಿಸ್ಬಿಡ್ತಾರೋ ಅಂತ. ಆದರೂ ಹೆಣ್ಮಕ್ಳು ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿರಬೇಕು. ಯಾಕೆ ಗೊತ್ತಾ? ಹೆಣ್ಮಕ್ಳು ಆಚೆ ಹೋದರೆ ಭಯ, ಒಳಗೆ ಬಂದರೆ ಭಯ ಅನ್ನೋ ಕಾಲ ಇದು.
ಕಾಲದಲ್ಲಿ ಎಲ್ಲ ಈ 60 ವರ್ಷದ ಅಜ್ಜಿದಿರು ನೋಡಲ್ಲ, 70 ವರ್ಷದ ಅಜ್ಜಿದಿರನ್ನ ನೋಡಲ್ಲ. ಏನೋ ಒಂದು ಕೆಟ್ಟ ಕಾಲ, ಕೆಟ್ಟ ಪ್ರಪಂಚ ಇದು. ಅಂಥದ್ರಲ್ಲಿ ಹೆಣ್ಮಗು ಅಷ್ಟೊತ್ತಾಗಿ ನಿಂತಿತ್ತು. ಅದು ಯಾರು ಕರ್ಕೊಂಡೋದ್ರೋ ಬಿಟ್ಟರೋ ಗೊತ್ತಿಲ್ಲ. ನನಗಂತೂ ಸಖತ್ ಬೇಜಾರಾಯಿತು. ಮುಸ್ಲಿಮ್ಸ್ ಅಂತ ಹೇಳ್ತಾ ಹುಡುಗಿ. ನಾನು ಹೇಳೋದು ಏನಪ್ಪ ಅಂದರೆ, ಮುಸ್ಲಿಮ್ಸ್ ಆಗಲಿ ಹಿಂದೂಗಳಾಗಲಿ ಯಾರೇ ಆಗಲಿ ಕರೆಕ್ಟು. ಏನಪ್ಪ ಅಂದರೆ, ನಮಗೆ ಹೆಣ್ಮಕ್ಳಿಲ್ಲ, ನನಗೆ ಹೆಣ್ಮಕ್ಳಿಲ್ಲ. ಹೆಣ್ಮಕ್ಳು ಇಲ್ದವ್ರಿಗೆ ಹೆಣ್ಮಕ್ಳು ನೋವೇನು ಅಂತ ಗೊತ್ತಾಗ್ತೈತೆ. ಹೆಣ್ಮಕ್ಳು ಇರೋರಿಗೆ ಗೊತ್ತಾಗಲ್ಲ. ಯಾಕಂದರೆ ಏನಂತಾರೆ, ಬೇಕಾಬಿಟ್ಟಿ ಮಾಡಿಬಿಡ್ತಾರೆ. 4 ಜನ 5 ಜನ ಹೆಣ್ಮಕ್ಳುಗಳು ಇರೋರ ಮನೇಲಿ ಒಂದು ಹೋದ್ರೆ ಒಬ್ಳೋದ್ರೆ ಒಬ್ಳು ಇರ್ತಾಳೆ ಅನ್ನೋ ಥರ ಮಾಡಿಬಿಡ್ತಾರೆ. ನಮ್ಗೆ ಒಂದೇ ಒಂದು ಹೆಣ್ಮಗು ಇಲ್ಲ. ಆ ಮಗು ನೋಡಿಬಿಟ್ಟು ನಾನು ಸಖತ್ ಹೊಟ್ಟೆ ಉರಿದೋಯ್ತು. ರಾತ್ರಿ ನಂಗೆ ಒಳನೆ ಬಂದುಬಿಡ್ತು. ರಾತ್ರಿ ಬಂದು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಅದೇ ಒಂದು ಇದ್ರಲ್ಲಿ ಬಂದ್ಬಿಟ್ಟೆ ನಾನು. ಅಷ್ಟೊತ್ತಿನಲ್ಲಿ ಹೆಣ್ಮಗು ಇಲ್ಲ. ನನಗೆ ದೇವರು ಹೆಣ್ಮಕ್ಳು ಕೊಡಲಿಲ್ಲ. ಹೆಣ್ಮಕ್ಳು ಕೊಟ್ಟಿರ್ತಾನೆ ನಿಮಗೆಲ್ಲ ಹೆಣ್ಮಕ್ಳವೇ. ಹೆಣ್ಮಕ್ಳನ್ನ ಚೆನ್ನಾಗಿ ಗೌರವದಿಂದ ನೋಡಿರಿ, ಅವಕ್ಕೆ ಚೆನ್ನಾಗಿ ಸಾಕ್ರಿ. ಅವು ಮುಂದೆ ಒಂದಿನ ಓದಿಸಿ ಬರೆಸಿ ಅವಕ್ಕೊಂದು ದಾರಿ ಕೊಟ್ಟರೆ ಅವೇ ಮುಂದೆ ಸಾಕ್ತವೆ. ಸಾಕಲಿಲ್ಲ ಅಂದ್ರೆ ಅವ್ರದ್ದು ಒಂದು ಮನೆ ಅಂತ ಆಗುತ್ತೆ. ಅವ್ರನ್ನ ಬೀದಿಗೆ ಬಿಡಬೇಡ್ರಿ ಎತ್ಬಿಟ್ಟು ಹೆಣ್ಮಕ್ಳನ್ನ. ಯಾರನ್ನ ಹೆಣ್ಮಕ್ಳು ಇರಲ್ವಲ್ಲ ಅವ್ರಿಗೆ ಕೊಟ್ಬಿಡಿ, ಅವ್ರು ಸಾಕೊಂಬಿಡ್ತಾರೆ. ನಿಮ್ಗೆ ಹೆಣ್ಮಕ್ಳು ಬೇಡ ಅಂದರೆ, ಹೆಣ್ಮಕ್ಳು ಜಾಸ್ತಿ ಇರೋರು ಹೆಣ್ಮಕ್ಳು ಬೇಡ ಅಂದರೆ ಹೆಣ್ಮಕ್ಳನ್ನ ಎಲ್ದವ್ರಿಗೆ ಕೊಟ್ಬಿಡ್ರಿ, ಅವ್ರು ಸಾಕಂತಾರೆ. ಅವ್ರು ನಗ್ನಗ್ತಾ ಸಾಕೊಂಬಿಡ್ತಾರೆ. ಹಂಗಂತ ನೀವು ತಾಂಡೋಗ್ಬಿಟ್ಟು ಎಲ್ಲೋ ಪಾಪ ಹಂಗೆಲ್ಲ ನಡುಬೀದಂಗೆ ನಿಲ್ಸ್ಕೊಂಡು ಒಬ್ಬೊಬ್ಬರು ಮಕ್ಕಳು ಕೈಲಿ ಭಿಕ್ಷೆ ಬಿಡಿಸ್ತಾರೆ. ಹೆಣ್ಮಕ್ಳು ಕೈಲಿ ಹೆಣ್ಮಕ್ಳನ್ನೆಲ್ಲ ಭಿಕ್ಷೆ ಬಿಡೋಕೆ ಕಳಿಸ್ಬೇಡ್ರಿ. ಯಾಕಂದರೆ ಕೆಟ್ಟ ಜನ, ಕೆಟ್ಟ ಪ್ರಪಂಚ. ಮುಂದೆ ಮಗಿಗೆ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ರೆ ಜೀವನ ಪೂರ್ತಿ ನಮ್ಮ ಮಗ ಅಳ್ತೈತಿ. ಮಗನ ಅಳಬೇಕಾಗುತ್ತೆ. ಏನಾದರೂ ಒಂದು ಸ್ವಲ್ಪ ಕೆಟ್ಟ ಕಣ್ಣು ಮಗಿನ ಮೇಲೆ ಬಿದ್ದುಬಿಟ್ರೆ, ಹೆಣ್ಮಗಿನ ಮೇಲೆ, ಆ ಮಗು ಜೀವನನೇ ಬೇಡ. ಈಗ ಎಷ್ಟೋ ನಾವು ನ್ಯೂಸ್ಗಳಿಗೆಲ್ಲ ಮೊಬೈಲ್ಗಳೆಲ್ಲ ನೋಡ್ತಿರ್ತೀವಿ, ಯೂಟ್ಯೂಬ್ಗಳಲ್ಲೆಲ್ಲ ನಡೀತಿರ್ತಾರೆ. ಹಂಗಾಗಿ ಹೆಣ್ಮಕ್ಳನ್ನ ಬಿಡಬೇಡ್ರಿ. ಹೆಣ್ಮಕ್ಳು ಬೇಡ ಅನಿಸ್ಬಿಟ್ರೆ ನಿಮಗೆ 4-5 ಜನ ಹೆಣ್ಮಕ್ಳಿದ್ರೆ ಯಾರನ್ನ ಒಬ್ರಿಗೆ ಕೊಟ್ಬಿಡಿ. ಹೆಣ್ಮಕ್ಳು ಇಲ್ದವ್ರಿಗೆ ಕೊಟ್ಬಿಡಿ, ಸಾಕಂತಾರೆ ಅವರು. ಆಗಿನ ಕಾಲದಲ್ಲಿ 10 ಮಕ್ಕಳು 12 ಮಕ್ಕಳು ಸಾಕ್ತಾ ಇದ್ರಂತೆ. ಈಗಿನ ಕಾಲದಲ್ಲಿ 2 ಮಕ್ಕಳು ಸಾಕೋಕ್ಕೂ ಜನ ಹಿಂದೆ ಮುಂದೆ ನೋಡೋಂಗಾಗ್ಬಿಟ್ಟೆ. ಒಂದು ಮಗುನ ಸಾಕೋಕ್ಕೂ ಹಿಂದೆ ಮುಂದೆ ನೋಡೋಂಗಾಗೈತಿ ಇವಾಗ ಜನಗಳಿಗೆ. ನಿಮಗೆ 3-4 ಜನ ಹೆಣ್ಮಕ್ಳಿದ್ರೆ ಯಾರನ್ನ ಹೆಣ್ಮಕ್ಳು ಇಲ್ದವ್ರಿಗೆ ಅಂತ ಕೊಟ್ಬಿಡಿ. ಆ ಥರ ಬೀದಿಗೆ ಬಿಡಬೇಡ್ರಿ ಹೆಣ್ಮಕ್ಳನ್ನ. ಯಾಕಂದರೆ ಹುಡುಗಿ ನನಗಂತೂ ನಂಗೆ ಈಗಲೂ ತಡ್ಕೊಳಕ್ಕಾಗ್ತಿಲ್ಲ. ನಮ್ಗೆ ಹೆಣ್ಮಕ್ಳಿಲ್ಲ. ನನಗೆ ಆಚೆಲಿಂದ ಕೆಲಸ ಮಾಡಿ ಮನೆಗೆ ಬಂದರೆ ಒಂದು ಲೋಟ ನೀರು ಕೊಡೋದೊಂದು ಹೆಣ್ಮಗ ಇಲ್ಲ, 2 ಗಂಡು ಮಕ್ಕಳೇ ಇರೋದು. ನಿಮಗೆ ದಯವಿಟ್ಟು ಯಾರಿಗಾದ್ರೂ ಹೆಚ್ಚಿಗೆ ಹೆಣ್ಮಕ್ಳಿದ್ರೆ, ಯಾರನ್ನ ಹೆಣ್ಮಕ್ಳು ಇರೋರು ಹೆಣ್ಮಕ್ಳು ಇಲ್ದವ್ರಿಗೆ ಕೊಟ್ಬಿಡಿ ಹೆಣ್ಮಕ್ಳನ್ನ. ಅವ್ರು ಸಾಕಂತಾರೆ ನಗ್ನಗ್ತಾ. ಬೀದಿಗೆ ಬಿಡಬೇಡ್ರಿ. ಅವ್ಳಗ ಎಲ್ಲೋಯ್ತೋ ಏನೋ ರಾತ್ರಿ ಗೊತ್ತಿಲ್ಲ. ನನಗೆ ಸಖತ್ ಬೇಜಾರಾಗೋಯ್ತು. ಅದೇ ಒಂದು ಬೇಜಾರದಲ್ಲಿ ಬಂದುಬಿಟ್ಟು ಯಾರ ಮಕ್ಕಳನ್ನ ಆಗಲಿ ಆ ಥರ ಭಿಕ್ಷೆ ಆ ಥರ ಎಲ್ಲ ನೈಟು ನಿಂತ್ಕೋಬಾರ್ದು ಹೆಣ್ಮಕ್ಳು ಆಚೆ. ಕೆಟ್ಟ ಪ್ರಪಂಚ, ಕೆಟ್ಟ ಕಾಲ. ಎಷ್ಟೋ ಕಡೆ ನಾವು ನೋಡ್ತಿರ್ತೀವಿ. ಹೆಣ್ಮಗುಗೆ ಗೌರವ ಕೊಡ್ರಿ. ಫಸ್ಟು ಹೆಣ್ಮಕ್ಳನ್ನ ಚೆನ್ನಾಗಿ ಸಾಕ್ರಿ. ಹೆಣ್ಮಕ್ಳು ಎತ್ತ ಮೇಲೆ ಚೆನ್ನಾಗಿ ಸಾಕ್ರಿ. ಅವ್ರಿಗೂ ಒಂದು ಮನೆ ಅಂತ ಆಗುತ್ತೆ. ಅವ್ರದ್ದು ಒಂದು ಜೀವನ ಆಗುತ್ತೆ. ಅವರು ವಯಸ್ಸಿಗೆ ಬರೋವರೆಗೂ ಅಪ್ಪ ಅಮ್ಮ ಜೋಪಾನ ಮಾಡಿರಿ. ಆ ಥರ ಬೀದಿಗೆ ಬಿಡಬೇಡ್ರಿ. ಸುಮ್ಮನೆ ಏನೋ ಒಂದು ಇದಕ್ಕೋಸ್ಕರ ಮಕ್ಕಳನ್ನೆತ್ತು ಬೀದಿಗೆ ಬಿಟ್ಬಿಡ್ತೀರ. ಅವು ಬೀದಿಲಿ, ಕತ್ಲಲ್ಲಿ, ಮಳೆಯಲ್ಲಿ, ಗಾಳೀಲಿ ಯಾರು ಎಲ್ಲಿ ಎಳ್ಕೊಂಡು ಹೋದ್ರೂ ಗೊತ್ತಾಗಲ್ಲ ಪಾಪ. ಅವಕ್ಕೆ ಏನು ಗೊತ್ತಾ ನೋವು. ಯಾವ ಹೆಣ್ಮಕ್ಳಿಗೂ ಬೇಡ. ಭಿಕ್ಷೆ ಬೇಡಕ್ಕೆ ಮಾತ್ರ ಹೆಣ್ಮಕ್ಳನ್ನ ಬಿಡಬೇಡ್ರಿ. ನೀವು ಬೇಡ್ಕೊಂಡು ತಿಂದ್ರಿ ಭಿಕ್ಷೆಗಳ್ನ. ಹೆಣ್ಮಕ್ಳನ್ನ ಭಿಕ್ಷೆ ಬೇಡಕ್ಕೆ ಕಳಿಸ್ಬೇಡ್ರಿ. ಹಿಂಗೆ ಕಾಲದಾಗೆ ಜನ ಸರಿ ಇಲ್ಲ. ನೋಡ ಮಗ ನೋಡಿ ನಂಗೆ ಸಖತ್ ಬೇಜಾರಾಗೋಯ್ತು. ನಂಗೆ ತುಂಬ ನೋವಾಯಿತು. ಹೆಣ್ಮಗ ಆ ಥರ ಬೀದಿಲಿ ನಿಂತ್ಕೊಂಡು. ಅಲ್ಲೆಲ್ಲಾದ್ರೂ ಊಟದ ಹೋಟ್ಲಿದ್ರೆ ನಾನು ಊಟನೇ ಕೊಡಿಸ್ಬತ್ತಿದ್ದೆ. ಮತ್ತು ಅಲ್ಲೆಲ್ಲ ಊಟದ ಹೋಟ್ಲು ಕಾಣಲಿಲ್ಲ. ಪಾಪ ಏನಾನ ತಿಂತೀಯ ಅಂದರೆ ಪಾಪ ಮಗ ಸಪ್ಪು ಮಾಡ್ಕೊಂಡು ನಿಂತ್ಕೊಂತು. ಅದು ಎಷ್ಟೊತ್ತಿನಿಂದ ಏನು ತಿಂದಿತ್ತೋ ತಿಂದಿರಲಿಲ್ಲ. ಎಲ್ಲಿ ಮಲಿಕಂತು, ಯಾರು ಕರ್ಕೊಂಡೋದ್ರೋ ಬಿಟ್ಟರೋ, ಅಪ್ಪ ಇದ್ನೋ ಇರಲಿಲ್ವೋ ಗೊತ್ತಿಲ್ಲ. ಯಾರು ಕರ್ಕೊಂಡೋದ್ರೋ ಬಿಟ್ಟರೋ ಗೊತ್ತಿಲ್ಲ. ಎಲ್ಲಿ ಮಲಿಕಂತ ಕತ್ಲಲ್ಲಿ. ನಮ್ಮಂಥವ್ರನ್ನೇ ಕೆಟ್ಟ ದೃಷ್ಟಿಲಿ ನೋಡೋ ಅಂಥ ಜನ ಇವಾಗ. ಇನ್ನು ಮಗುನ ಬರೀ ಭಯ ಆಗೋಯ್ತು. ಅದು ಬಿಟ್ಟು ಒಂದು ಸ್ವಲ್ಪ ಮುಂದಕ್ಕೆ ಟ್ರಾಫಿಕಲ್ಲಿ ಬಂದೆ. ಅಲ್ಲೊಂದು ನಾಗ ಗಣೇಶನ ದೇವಸ್ಥಾನ ಇದೆ ತುಮಕೂರು ಟೌನಲ್ಲಿ. ಅಲ್ಲಿ ಬಿಟ್ಟು ಒಂದು ಸ್ವಲ್ಪ ಮುಂದಕ್ಕೆ ಬಂದೆ ಆಟೋದಲ್ಲಿ. ಅಲ್ಲೇ ಒಬ್ಬ ಕುಡಿದ್ಬಿಟ್ಟು ಅದೇ ಟೈಮಿಗೇನೆ ಆ ಮಗನ ಆ ಥರ ಕಳಿಸ್ಬಿಟ್ಟು ಆಟೋದಲ್ಲಿ ಬರ್ತಿದ್ದೆ. ಅದೇ ಟೈಮಿಗೆ ಕುಡಿದ್ಬಿಟ್ಟು ಅವನೇ ಹುಡುಗ. ಸುಮಾರು ಅವನೇ ಒಂದು 20 ವರ್ಷದ ಹುಡುಗ. ಅವನು 20-25 ವರ್ಷದ ಹುಡುಗ. ಕುಡಿದ್ಬಿಟ್ಟು ಹೊರಾಡ್ತಾನೆ. ಆ ಟ್ರಾಫಿಕಾಗಿ ನಿಂತಿರೋರಿಗೆಲ್ಲ ದುಡ್ಡುಗಳು ಕೇಳ್ತಾನೆ. ಎಂತೆಂಥ ಅವ್ರು ನೋಡ್ಕೊಂಬರ್ತೀವಿ ಡೈಲಿ ನಾವು. ಟೌನ್ಗೆ ಹೋಗ್ಬಿಟ್ರೆ ಇಂಥವ್ರನ್ನೆಲ್ಲ ಬೇಜಾನ್ ನೋಡ್ತಿರ್ತೀನಿ. ಆದರೆ ನಾನು ವೀಡಿಯೋ ಮಾಡಲಿಲ್ಲ ರಾತ್ರಿ. ಯಾಕಂದರೆ ಮಗಿ ಮುಖ ತೋರ್ಸೋದು ಬೇಡ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಲಿಲ್ಲ. ಕತ್ಲು ಬೇರೆ ಗೌವು ಅಂತ ಆಯ್ತಲ್ಲ, ಏನೂ ಕಾಣಿಸ್ತಿಲ್ಲ. ಗೌರ್ಮೆಂಟ್ ಆಸ್ಪತ್ರೆ ಕಾಂಪೌಂಡಿಂದ ಈ ಕಡೆಗೆ ರೋಡ್ ಸೈಡು ಗುಬ್ಬಿ ಕಡೆಗೆ ಹೋಗೋ ರೋಡಲ್ಲಿ ಕಾಲ್ಟೇಸ್ ಅಂತಾರೆ ಅದನ್ನು.
ಕಾಲ್ಟೇಸ್ ರೋಡಲ್ಲಿ. ಆ ಕತ್ಲಲ್ಲಿ ಏನೂ ಕಾಣಿಸ್ಲಿಲ್ಲ ನಂಗೆ, ಹಂಗಾಗಿ ನಾನು ವೀಡಿಯೋ ಮಾಡಲಿಲ್ಲ. ಬೇಡ ಪಾಪ, ಹೆಣ್ಮಕ್ಳು ಪಾಪ ಇವೆಲ್ಲ ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋ. ದೇವ್ರಿಗೆಲ್ಲ ಕೈ ಮುಗಿದು ನಾವು ಮಕ್ಕಳನ್ನ ಪಡ್ಕೊತೀವಿ. ಮಕ್ಕಳನ್ನ ದಯವಿಟ್ಟು ಬೀದಿಗೆ ಬಿಡಬೇಡಿ. ನಿಮಗೇನೋ ಸಾಕಾಗಲ್ವ, ಯಾವ್ದಾನ ಕೊಟ್ಬಿಡಿ ಮಕ್ಕಳಿದ್ದವ್ರಿಗೆ. 10-15 ವರ್ಷ 20 ವರ್ಷ ಆದರೂ ಮಕ್ಕಳಾಗಿರಲ್ಲ ಅಂಥವ್ರಿಗೆ ಕೊಟ್ಬಿಡಿ. ನೀವು ಮುಸ್ಲಿಮ್ಸ್ ಆಗಿರಲಿ, ಹಿಂದೂ ಆಗಿರಲಿ, ನೀವು ಯಾರೇ ಆಗಿರಲಿ, ಮಕ್ಕಳನ್ನ ಯಾರನ್ನ ಮಕ್ಕಳಿದ್ದವ್ರಿಗೆ ಕೊಟ್ಬಿಡಿ ಅಪ್ಪ. ಮಕ್ಕಳನ್ನ ದಯವಿಟ್ಟು ಬೀದಿಗೆ ಬಿಡಬೇಡ. ಹೆಣ್ಮಕ್ಳು ಯಾರಿಗೂ ಬೇಡ. ಹೆಣ್ಮಕ್ಳು ಕಷ್ಟ ಯಾರಿಗೂ ಬೇಡ. ಯಾರಾದರೂ 4 ಜನ ಸೇರ್ಕೊಂಡು ಮಗುನೇನಾದರೂ ಮಾಡಿಬಿಟ್ರೆ ನಾವು ಮಗು ತಿನ್ನುತ್ತೆ ಜೀವನ ಪೂರ್ತಿ. ಇಂಥವೆಲ್ಲ ನಾವು ನ್ಯೂಸಲ್ಲೆಲ್ಲ ನೋಡ್ತಿರ್ತೀವಿ. ಅದಕ್ಕೋಸ್ಕರ ಅವ್ರಿಗೊಂದು ದಾರಿ ಮಾಡೋವರೆಗೂ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಅವ್ರಿಗೊಂದು ದಾರಿ ಆದಮೇಲೆ ಅವ್ರ ದಾರಿ ಅವ್ರು ನೋಡ್ಕೊತಾರೆ. ಅವ್ರಿಗೂ ವಿದ್ಯಾಭ್ಯಾಸ ಕೊಡ್ರಿ, ಇಲ್ಲಾಂದರೆ ಅವ್ರದ್ದು ಒಂದು ಮನೆ ಆಗುತ್ತೆ. ಚೆನ್ನಾಗಿ ಸಾಕ್ರಿ. ಸುಮ್ಮನೆ 3-4 ಮಕ್ಕಳನ್ನ ಎತ್ತು ಮಕ್ಕಳನ್ನೆಲ್ಲೋ ಬಿಟ್ಟು, ಏನು ಅಪ್ಪ ಅಮ್ಮ ಅವರೋ ಇಲ್ವೋ ನನಗೆ ಗೊತ್ತಿಲ್ಲ, ಇರಲಿ ಬಿಡಲಿ ಯಾರೇ ಆಗಲಿ, ಹೆಣ್ಮಕ್ಳನ್ನ ದಯವಿಟ್ಟು ಯಾರೂ ಆಚೆ ಬಿಡಬೇಡ್ರಿ. ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ಲ ಹೇಳಬೇಕು ಅಂದರೆ. ಕೆಟ್ಟ ಪ್ರಪಂಚ ಇದು, ಕಾಮಕ್ರು ಪ್ರಪಂಚ. ಇಲ್ಲಿ ಮದುವೆ ಆಗಿರೋರ್ನು ಬಿಡಲ್ಲ, ಮದುವೆ ಆಗಿಲ್ದವ್ರನ್ನೂ ಕೆಟ್ಟ ದೃಷ್ಟಿ. ಮದುವೆ ಆಗಿರೋರನ್ನ ಗಂಡದಿರ ಜೊತೇಲಿ ಹೋಗ್ತಿದ್ರು ಕೆಟ್ಟ ದೃಷ್ಟಿಲಿ ನೋಡೋ ಅಂಥ ಗಂಡಸ್ರವ್ರೆ. ಅಂಥದ್ರಲ್ಲಿ ಒಂಟಿ ಹೆಣ್ಮಗು ಅಷ್ಟೊತ್ತಂಗೆ ನಿಂತೈತೆ ರೋಡಲ್ಲಿ ಅಂದರೆ ನಮಗೆ ಹೆಣ್ಮಗು ಇಲ್ಲ. ನನಗೆ ದೇವರು ಒಂದು ಹೆಣ್ಮಗು ಕೊಟ್ಟಿದ್ರೆ ರಾಣಿ ಥರ ಸಾಕ್ತಾ ಇದ್ದೆ ನಾನು. ನನ್ನ ಭಿಕ್ಷೆ ಬೇಡ ಆದರೂ ಮನೆ ಕೆಲಸ ಮಾಡಿದ್ರು ನನ್ನ ಮಗು ಸಾಕು. ಒಂದು ಹೆಣ್ಮಗು ಕೊಡಲಿ. ಆ ಮಗು ತುಂಬ ಯಾರ್ಯಾರಿಗೆ ದಯವಿಟ್ಟು ಈ ವಿಡಿಯೋ ಮುಖಾಂತರ ಹೇಳ್ತೀನಿ, ಹೆಣ್ಮಕ್ಳನ್ನ ಬೀದಿಗೆ ಬಿಡಬೇಡ್ರಿ. ಪ್ರಪಂಚ ಸರಿ ಇಲ್ಲ. ನಾವು ಯಾರಾದರೂ 4 ಜನ ಮಕ್ಕಳನ್ನ ಯಾರಾದರೂ ಕೆಡಿಸ್ಬಿಟ್ರೆ ಅದೆಲ್ಲ ನಾನು ಹೇಳಲ್ಲ. ಆ ನೋವು ಆ ಮಗು ಎಷ್ಟು ನೋವು ತಿನ್ಬೋದು. ದಯವಿಟ್ಟು ಯಾರೂ ಹೆಣ್ಮಕ್ಳನ್ನ ಬೀದಿಗೆ ಬಿಡಬೇಡ್ರಿ. ನಿಮಗೆ ಇಷ್ಟ ಇತ್ತಾ ಸಾಕ್ರಿ, ಇಲ್ವಾ ಯಾರನ್ನ ಮಕ್ಕಳು ಹೆಣ್ಮಕ್ಳು ಅಂತ ಕೇಳ್ತಿರ್ತಾರಲ್ಲ, ಮಕ್ಕಳಿಂದವ್ರಿಗೆ ಕೊಟ್ಬಿಡಿ. 10-15 ವರ್ಷ ಮಕ್ಕಳಿರಲ್ವಲ್ಲ, ಅವ್ರಿಗೆ ಕೊಟ್ಬಿಡಿ. ದಯವಿಟ್ಟು ಯಾರು ಹೆಣ್ಮಕ್ಳನ್ನ ಬೀದಿಗೆ ಬಿಡಬೇಡ್ರಿ. ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಅಷ್ಟೇ. ನನಗೆ ಯಾಕೊಂಡು ಬಂತು, ಸಾರಿ ಬಿಟ್ಬಿಟ್ಟು. ಯಾಕಂದರೆ ನನಗೆ ಹೆಣ್ಮಕ್ಳಿಲ್ವಲ್ಲ, ಅದಕ್ಕೋಸ್ಕರ ಕೇಳಿದೆ. ದಯವಿಟ್ಟು ಯಾರೆಲ್ಲ ಯಾರನ್ನಾಗಲಿ ತಂದೆ ತಾಯಿ ಹೆಣ್ಮಕ್ಳನ್ನ ಮಾತ್ರ ದಯವಿಟ್ಟು ಬಿಡಬೇಡಿ. ನಿಮ್ಮ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಕ್ಷಮೆ ಇರಲಿ. ನಾನು ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ.